ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ದೇವಿಯಾನಿಗೆ ಕೆಟ್ಟ ತೊಡಿತಾಳೆ ಅಶ್ವಿನಿ. ಕೊನೆಗೂ ದೇವಿಯಾನಿಗೆ ತಿನ್ನಿಸದ ಚೊಳ್ಳೆ ಹಣ್ಣಿಗೆ ದೇವಿಯಾನಿ ವಿಲ ವಿಲ ಅಂತ ಹೇಳಬೇಕಾಗ್ತ ಅಶ್ವಿನಿ ದೇವತೆಯಾಗಿ ಎಂಟ್ರಿ ಕೊಡ್ತಾರೆ. ಹಾಗಿದ್ರೆ ಮನೆಗೆ ಬಂದಂತಹ ದೇವರೂಪದ ಆ ಒಂದು ಕಣಿಯಮ್ಮ ಮನೆಯವ್ರು ಎಲ್ಲರೂ ಮುಂದೆ ಭೂಮಿ ಮತ್ತು ಅಚ್ಯುತ್ನ ಮದುವೆ ಸತ್ಯವನ್ನು ರಿವೀಲ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ನಿಜವಾಗ್ಲೂ ಪರಸ್ಪರ ಗೌರವಿಸ್ತಾರೆ, ಅಭಿಮಾನಿಸ್ತಾರೆ. ಆದರೆ ಮನಸ್ಸಲ್ಲಿ ಪ್ರೀತಿ ಇದೆ ಅಂತಕ್ಕಂಥದ್ದು ನಿಜವಾಗ್ಲೂ ಅವರಿಬ್ಬರಿಗೂ ಕೂಡ ಗೊತ್ತಾಗ್ತಿಲ್ಲ. ಈ ಕಡೆ ಭೂಮಿ ಅಂತೂ ಯಾವತ್ತಿದ್ರೂ ನನ್ನ ಅಚ್ಯುತೆ ನನ್ನ ಗಂಡ ಅಂತ ಅಂದ್ಕೊಂಡು ಸ್ವೀಕರಿಸ್ಬಿಟ್ಟಿದ್ದಾಳೆ. ಆದರೆ ಇಲ್ಲಿ ಅಚ್ಯುತ್ ಮಾತ್ರ ಭೂಮಿಯನ್ನು ನಿಜವಾಗ್ಲೂ ಸಾಹಿತ್ಯ ಸ್ಥಾನದಲ್ಲಿ ಕೂರಿಸೋಕೆ ತುಂಬಾ ಕಷ್ಟಪಡ್ತಿದ್ದಾರೆ. ಸಾಹಿತ್ಯ ಪ್ರತಿ ಬಾರಿ ಭೂಮಿಯನ್ನು ನೋಡಿದಾಗ ನೆನಪಾಗ್ತಾಳೆ. ಅದೇ ವಿಷಯವಾಗಿ ಈಗಲೂ ಕೂಡ ಅಚ್ಯುತ ಭೂಮಿಯನ್ನು ಕೇಳ್ತಿದ್ದಾರೆ. ಯಾಕಂದರೆ ಭೂಮಿಗೆ ಕಥಕ್ ಡ್ಯಾನ್ಸ್ ಬರುತ್ತೆ ಅಂತ ಅಚ್ಯುತ್ಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ. ಆದರೆ ಒಂದು ಕ್ಷಣ ಭೂಮಿ ಕಥಕ್ ಡ್ಯಾನ್ಸರ್ ಆಗಿ ಬಂದು ಕಥಕ್ ಡ್ಯಾನ್ಸ್ ಮಾಡಿದಾಗ ನಿಜವಾಗ್ಲೂ ಕಳೆದು ಹೋಗ್ಬಿಡ್ತಾರೆ. ಅಚ್ಯುತ್ ಸಾಹಿತ್ಯನೇ ಬಂದ್ಲೇನು ಅನ್ನೋಷ್ಟ್ರ ಮಟ್ಟಿಗೆ ನೆನಪಾಗ್ಬಿಡುತ್ತೆ. ಅದೇ ಕಾರಣಕ್ಕೆ ಭೂಮಿ ಹತ್ರ ಪ್ರಶ್ನೆ ಮಾಡ್ತಿದ್ದಾರೆ, ನೀನು ನಿಜವಾಗ್ಲೂ ಡ್ಯಾನ್ಸ್ ಬರುತ್ತಾ? ನಾನು ಅಂದ್ಕೊಂಡೆ ಇರಲಿಲ್ಲ ನಿನಗೆ ಡ್ಯಾನ್ಸ್ ಬರುತ್ತೆ ಅಂತ. ಆದರೆ ಎಷ್ಟು ಚೆಂದ ಡ್ಯಾನ್ಸ್ ಮಾಡ್ತೀಯ ನೀನು ಅಂತ ಹೇಳಿ, ನಿಜವಾಗ್ಲೂ ಹೀಗೆ ನಿನಗಿದೆಲ್ಲ ಗೊತ್ತು ಅಂತ ಕೇಳಿದಾಗ, ಅದು ನಾನು ಮಂಡ್ಯಗೆ ಬರೋಕ್ಕೂ ಮುನ್ನ ಸ್ವಲ್ಪ ವರ್ಷಗಳ ಕಾಲ 2 ವರ್ಷ ಹಾಸನಲ್ಲಿದ್ವಿ. ಅಲ್ಲಿ ಒಬ್ಬರು ಕಥಕ್ ಡ್ಯಾನ್ಸರ್ ಇದ್ದರು. ಅವರೇ ನನಗೆ ಸ್ವಲ್ಪ ಕಥಕ್ ಡ್ಯಾನ್ಸನ್ನ ಹೇಳ್ಕೊಟ್ಟಿದ್ರು ಅಂತ ಹೇಳ್ತಾರೆ. ಹೌದಾ, ನೀನು ಡ್ಯಾನ್ಸ್ ಮಾಡೋದು ನೋಡಿದಾಗ ನಿಜವಾಗ್ಲೂ ನನಗೆ ಸಾಹಿತ್ಯನೇ ನೆನಪಾಗ್ಬಿಟ್ಲು ಅಂತ ಹೇಳಿದಾಗ, ಹೌದೌದು, ಯಾವಾಗಲೂ ಕೂಡ ನಿಮಗೆ ಸಾಹಿತ್ಯನೇ ನೆನಪಾಗ್ತಿರ್ತಾಳಲ್ವ ನನ್ನನ್ನು ನೋಡಿದಾಗೆಲ್ಲ. ಏನೇ ಮಾಡಲಿ ಎಂತೆ ಮಾಡಲಿ ಸಾಹಿತ್ಯ ಸಾಹಿತ್ಯ ಸಾಹಿತ್ಯ. ನೋಡಿ ಸಾಹೇಬ್ರೆ, ನೀವು ಸಾಹಿತ್ಯನ ನೆನಪು ಮಾಡ್ಕೊಳ್ಳೋದು ನನಗೆ ಸ್ವಲ್ಪ ಕೂಡ ಬೇಜಾರಾಗೋದಿಲ್ಲ. ಖಂಡಿತ ನೀವು ಯಾವಾಗಲೂ ಕೂಡ ಸಾಹಿತ್ಯ ನೆನಪು ಮಾಡ್ಕೊಳ್ಳಿ. ಆದರೆ ನನಗೆ ಒಂದೇ ಒಂದು ವಿಷಯ ಮುಖ್ಯ ಆಗುತ್ತೆ, ನೀವು ಯಾವುದೇ ಕಾರಣಕ್ಕೂ ಕೂಡ ನೊಂದ್ಕೋಬಾರ್ದು, ನೀವು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಭೂಮಿ ಹೇಳ್ತಾಳೆ. ತದನಂತರ ಇಲ್ಲಿ ನೀನು ಯಾಕೆ ಫುಲ್ ಡ್ಯಾನ್ಸ್ ಮಾಡೋಕ್ಕೆ ಹೋದೆ? ಸ್ವಲ್ಪ ಕಾಲಿಗೆ ಪೆಟ್ಟಾದಾಗಲೇ ನೀನು ಡ್ಯಾನ್ಸ್ನ ನಿಲ್ಲಿಸ್ಬೇಕಿತ್ತಲ್ವ, ಯಾಕೆ ಫುಲ್ನ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋದೆ ಅಂತ ಹೇಳಿ ಅಚ್ಯುತ್ ಪ್ರಶ್ನೆ ಮಾಡಿದಾಗ, ನಿಮ್ಗೇನು ಗೊತ್ತು, ಕಥಕ್ ಡ್ಯಾನ್ಸ್ ಮಾಡಬೇಕಾದ್ರೆ ಆಗಿಲ್ಲ ಮಧ್ಯದಲ್ಲೇ ನಿಲ್ಲಿಸ್ಬಾರ್ದು, ನನಗೆ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದಾರೆ ಅಂದಾಗ, ಹೌದೌದು ನಿನಗೆಲ್ಲ ಗೊತ್ತಲ್ವಾ ಅಂದಾಗ, ಹೌದು ನನಗೆಲ್ಲ ಕೂಡ ಗೊತ್ತಿದೆ ಅಂತ ಹೇಳಿ ಭೂಮಿ ಹೇಳ್ತಾಳೆ. ತದನಂತರ, ನೋಡಿ ಸಾಹೇಬ್ರೆ, ಸ್ವಲ್ಪ ಪಲ್ಲವಿಯನ್ನು ಕರೀತೀರಾ? ನಾನು ಸ್ನಾನ ಮಾಡಬೇಕಾಗಿದೆ, ಫ್ರೆಶ್ ಅಪ್ ಆಗಬೇಕಾಗಿದೆ ಅಂತ ಹೇಳಿದಾಗ, ಪಲ್ಲವಿಗೆ ಕರೆದ್ರೆ ನೀವೇ ಮಾಡ್ಬೋದು ಅಂತ ಹೇಳಿದ್ರೆ ಏನು ಮಾಡೋದು ಅಂತ ಹೇಳ್ತಿದ್ದಾಗೆ ಅಲ್ಲಿಗೆ ಅಮ್ಮ ಬರ್ತಾರೆ. ಅಮ್ಮ ಬಂದದ್ದು, ಇದು ಅಮ್ಮ ಮತ್ತು ಪ್ಲೀಸ್ ನೀವು ನನಗೆ ಸ್ನಾನ ಮಾಡಿಸ್ತೀರಾ, ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂದಾಗ, ಖಂಡಿತ ಸ್ವಲ್ಪ ಕೆಳಗಡೆ ಹೋಗಿ ಕೆಲಸ ಮಾಡಿ ಬಂದುಬಿಡ್ತೀನಿ ಆಯಿತಾ, ತಿಂಡಿ ಮಾಡೋಕ್ಕೆ ರೆಡಿ ಮಾಡಿ, ನೀನೇನು ಯೋಚನೆ ಮಾಡಬೇಡ ಭೂಮಿ, ನನ್ನ ಸೊಸೆಗೋಸ್ಕರ ನನಗೆ ಏನು ಬೇಕಿದ್ರೂ ಮಾಡ್ತೀನಿ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ. ಹಿಂದಿನ ರಾತ್ರಿ ದೇವಿಯಾನೆ ಡ್ರಿಂಕ್ಸ್ ಮಾಡ್ತಾ ಕುಡಿತಿರ್ತಾರೆ. ಡ್ರಿಂಕ್ಸ್ ಮಾಡ್ತಾ ಕುಡಿಬೇಕಿದ್ರೆ ಅಲ್ಲಿಗೆ ಅಶ್ವಿನಿ ಬರ್ತಾಳೆ. ಅಶ್ವಿನಿ ಬಂದದ್ದು ನಿಜವಾಗ್ಲೂ ಯಾರಿರ್ಬೋದು ಅಂತ ದೇವಿಯಾನಿಗೆ ಭಯ ಆಗುತ್ತೆ. ಟೈಮ್ ನೋಡ್ತಾರೆ, ಯಾಕಂದರೆ ತಾನು ಕುಡಿತಿರೋದನ್ನು ಮನೆಯವ್ರು ನೋಡಿದ್ರೆ ಏನು ಮಾಡೋದು ಅಂತ. ಆದರೆ ಅಲ್ಲಿಗೆ ಬಂದಿರ್ತಕ್ಕಂಥದ್ದು ಮಗಳೇ ಇರ್ಬೋದು ಅನ್ನೋ ಒಂದು ಹೋಪ್ಸಲ್ಲಿ ದೇವಿಯಾನಿ ಡೋರ್ ಓಪನ್ ಮಾಡ್ತಾರೆ. ಬಟ್ ಬಂದದ್ದು ಅಶ್ವಿನಿ ಆಗಿರ್ತಾಳೆ. ದೇವಿಯಾನಿ ಕುಡಿತಿರೋದನ್ನು ನೋಡಿ ಅಲ್ಲಿ ಹೋಗಿದ್ದೆ, ಗ್ಲಾಸನ್ನು ತೊಗೊಂಡಿದ್ರೆ ಏನು ಅಂದ್ಕೊಂಡಿದ್ರ ಮೇಡಮ್ ನೀವು? ನನ್ನನ್ನು ಸೆಕ್ಸ್ ಹಾಕಿ ನನ್ನನ್ನು ಜೈಲಿಗೆ ಕಳಿಸ್ಬೋದು ಅಂತ ಭಾವಿಸಿದ್ರಿ ಅಲ್ವಾ? ಅಚ್ಯುತ್ ಖಂಡಿತವಾಗ್ಲೂ ನನ್ನ ಬಿಡ್ತಿದ್ನ, ಜೈಲಿಗೆ ಕಳಿಸ್ತದ. ಆದರೆ ನಿಮಗೆ ಸ್ವಲ್ಪ ಕೂಡ ಭಯ ಆಗಲಿಲ್ವಾ? ನಾನೇನಾದರೂ ಹೋಗೋದಿದ್ದರೆ ನಿಮ್ಮನ್ನು ಕೂಡ ಹಿಡ್ಕೊಡ್ತೀನಿ ಅಂತ ಸ್ವಲ್ಪ ಕೂಡ ಭಯ ಇಲ್ಲದೆ ಹೀಗೆ ಇದನ್ನೆಲ್ಲ ಮಾಡಿದ್ರಿ ಅಂತ ಕೇಳ್ತಿದ್ದಾಳೆ. ನಿಜವಾಗ್ಲೂ ಮೇಡಮನ್ನು ಬದಲು ಏಕವಚನದಲ್ಲೇ ಹೇಗೆ ಮಾಡಿದೆ ದೇವಿಯಾನಿ, ಹಾಗೆ ಹೀಗೆ ಅಂತಾನೆ ಅಶ್ವಿನಿ ಮಾತನಾಡಿಸ್ತಾರೆ. ಆಗ ಇಲ್ಲಿ ದೇವಿಯಾನಿ, ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ನೀನು ನನ್ನನ್ನು ತೋರಿಸಿದ್ರೆ ಖಂಡಿತ ಜೈಲಿಗೆ ಹೋಗೋದಂತೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಅದೇ ಕಾರಣಕ್ಕೋಸ್ಕರನೇ ನೀನು ಹೇಳೋದಿಲ್ಲ ಅನ್ನೋ ಪೂರ್ಣ ವಿಶ್ವಾಸ ನನಗಿತ್ತು. ನೀನು ಅಪ್ಪನೇ ಟಾರ್ಗೆಟ್ ಮಾಡ್ತೀಯ ಅಂತ ಕೂಡ ಗೊತ್ತಿತ್ತು. ಅದೇ ರೀತಿ ಆಯಿತು ಅಂದಾಗ ಪದೇ ಪದೇ ಇದೇ ರೀತಿ ಆಗುತ್ತೆ ಅಂತ ಅಂದ್ಕೋಬೇಡಿ. ನಿಜವಾಗ್ಲೂ ನೀವು ನನ್ನ ಜೊತೆಯಾಗಿ ಕೆಲಸ ಮಾಡಬೇಕೇ ಹೊರತು ಈ ರೀತಿಯಾಗಿ ಅಲ್ಲ. ಹೌದು, ನೀವು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದು ಅಂದಾಗ, ಇನ್ನೇನು ನಾನು ಈ ಮನೆಗೆ ಕರೆಸಿದೆ ನನ್ನ ಮಗಳಿಗೆ ಹೆಲ್ಪ್ ಆಗಬೇಕು ಅಂತ. ಆದರೆ
ನೀನು ಈ ಮನೇಲೇ ಖಾಯಮಾಗಿ ಉಳಿಯೋದಕ್ಕೆ ಪ್ರಯತ್ನ ಪಟ್ಟೆ. ನೀನು ಈ ಮನೇಲಿ ಉಳ್ಕೊಂಡ್ರೆ ನನ್ನ ಮಗಳಿಗೆ ತೊಂದರೆ ಆಗತ್ತೆ. ಅದೇ ಕಾರಣಕ್ಕೋಸ್ಕರನೇ ನಾನು ಈ ರೀತಿ ಮಾಡಿದ್ದು ಅಂದಾಗ, ನೋಡಿ ಮೇಡಮ್, ನಾವಿಬ್ಬರು ಒಂದು ಡೀಲಿಗೆ ಬರಬೇಕಾಗತ್ತೆ. ನಾವಿಬ್ಬರು ಈ ರೀತಿ ಎದುರು ಬದ್ರಿಗೆ ಆಟ ಆಡಿದ್ರೆ ಇನ್ಯಾರಿಗೂ ಲಾಭ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ಒಂದು ಮಾತನ್ನು ಹೇಳ್ತಿದ್ದೀನಿ, ನೀವು ನಾನು ಒಟ್ಟಿಗೆ ಕೆಲಸ ಮಾಡೋಣ. ಏನು ಕೆಲಸ ಮುಗಿದ ತಕ್ಷಣ ನಾನು ಈ ಮನೆಯಿಂದ ಹೊರಡ್ಬೇಕು ತಾನೆ, ಖಂಡಿತ ಹೊರಡ್ತೀನಿ. ಅಲ್ಲಿವರೆಗೂ ನೀವು ನಾನು ಜೊತೆಯಾಗಿ ಕೆಲಸ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ನೀವೇ ರೀತಿ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಆ ಜೊತೆಗೆ ಸತ್ಯ ಹೇಳಲೇಬೇಕಾಗುತ್ತೆ. ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಇನ್ನೊಬ್ರದ್ದು ಎರಡು ಕಣ್ಣು ಹೋಗಲಿ ಅಂತ ನಾನು ಭಾವಿಸಿದ್ರೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಅಂತ ಅಶ್ವಿನಿ ಹೇಳ್ತದಾಗೆ ದಿವ್ಯಾನಿಗೆ ನಿಜವಾಗ್ಲೂ ಬೆವರು ಹರಿಯೋಕ್ಕೆ ಶುರುವಾಗುತ್ತೆ. ಸರಿ ಆಯಿತು ಅಂತ ಒಪ್ಕೊಂಡು ಡೀಲ್ ಮಾಡ್ಕೋತಾರೆ. ತದನಂತರ ಇಲ್ಲಿ ಬೆಳಿಗ್ಗೆ ಆಗ್ತಿದ್ದಾಗೆ ದಿವ್ಯಾನಿ ಮತ್ತು ಇಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಬಟ್ ಹೊರಗಡೆ ಸಂಗೀತ ಅವರು ತಿಂಡಿ ಮಾಡಬೇಕಿದ್ರೆ ಹೇಗಿದ್ದಾಳೆ ಭೂಮಿ ಅಂದಾಗ, ಅಯ್ಯೋ ಅಮ್ಮ ಪಾಪ ಭೂಮಿ ಎಲ್ಲ ಬಂದು ಹೆಲ್ಪ್ ಮಾಡ್ತಿದ್ಲು, ಪಾಪ ಇವತ್ತು ಅವಳು ಕಾಲೇ ಆಗ್ತಿಲ್ಲ ನಿಜವಾಗ್ಲೂ. ಅಚಿತ್ ಸ್ನಾನ ಮಾಡಿಸ್ತಿರ್ತಾನೆ, ಅಷ್ಟರಲ್ಲಿ ನಾನು ತಿಂಡಿ ತೊಗೊಂಡೋಗಿ ಕೊಟ್ಬಿಡ್ಬೇಕು ಅಂತ ಹೇಳಿದಾಗ ಅದನ್ನು ತಡ್ಕೊಳೋಕ್ಕಾಗದೆ ಅಂಚು ಅತ್ತೆ ಅಮ್ಮನ ರೂಮಿಗೆ ಬಂದು ಜೋರಾಗಿ ಕಿರ್ಚಾಡ್ತಿದ್ದಾಳೆ. ಅಷ್ಟರಲ್ಲಿ ಅಶ್ವಿನಿ ಕೂಡ ಬರ್ತಾಳೆ, ಕೈಗೆ ಸಿಕ್ಕಿದ ಎಲ್ಲ ವಸ್ತುನ ಬಿಸಾಡ್ತಿದ್ದಾಳೆ. ಯಾಕೆ ಏನಾಯಿತು ಅಂತ ದಿವ್ಯಾನಿ ಕೇಳಿದಕ್ಕೆ ಏನಾಯಿತು ಅಂತ ಕೇಳ್ತಿದ್ಯಲ್ಲ ಮಮ್ಮಿ, ನಿಜವಾಗ್ಲೂ ಅಲ್ಲಿ ಅಚ್ಯುತ್ ಅಶ್ವಿನಿಗೆ ಅದು ಭೂಮಿಗೆ ಸ್ನಾನ ಮಾಡಿಸೋದಂತೆ, ಖಂಡಿತ ಅದನ್ನೆಲ್ಲ ನನಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಅಂದಾಗ ಅವ್ರ ಗಂಡ ಹೆಂಡತಿ ರೂಮಲ್ಲಿ ಏನು ಬೇಕಿದ್ರೂ ಆಗ್ಬೋದು, ನೀನು ಅದನ್ನೆಲ್ಲ ಈ ರೀತಿ ಊಹಿಸ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳಿ ದೇವಿಯಾನಿ ಮಾತನಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಇದು ನಾನು ಸಹಿಸೋದಿಲ್ಲ ಅಂತ ಹೇಳಿ ಅಂಚು ಅಲ್ಲಿಂದ ಹೊರಟು ಅಜಿತ್ ರೂಮ್ ಕಡೆ ಬರ್ತದಾಳೆ. ಇಲ್ಲಿ ಅಜಿತ್ ಅಂತೂ, ಏನು ಭೂಮಿ ನೀನು ಸ್ನಾನ ಮಾಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಆಮೇಲೆ ಹೈಯರ್ ಅಥಾರಿಟೀಸ್ ಕೇಳಿದ್ರೆ ಸ್ನಾನ ಮಾಡಿಸ್ತದೆ ಅಂತ ಹೇಳ ಅರ್ಥ ಆಗಲ್ವಾ ಅಂದಕ್ಕೆ ನಾನು ಏನಾದರೂ ಮಾಡ್ಕೋತೀನಿ, ಇಲ್ಲಿಂದ ಹೊಡಿ ಸಾಹೇಬ್ರಿ ಅಂತ ಭೂಮಿ ಹೇಳಿದಾಗ ಅಷ್ಟರಲ್ಲಿ ಅಲ್ಲಿಗೆ ಅಂಚು ಬರ್ತಾಳೆ. ಅಶ್ವಿನಿ ಕೂಡ ಹಿಂದೆನೇ ಬರ್ತಾಳೆ, ಬಿಕಾಸ್ ದೇವಿಯಾನಿನೇ ಅಶ್ವಿನಿನ ಕಳಿಸಿರ್ತಾರೆ. ತದನಂತರ ಇಲ್ಲಿ ಯಾಕೆ ನೀವು ತಲೆ ಕೆಡ್ಸ್ಕೊತಿದ್ರೆ, ನೀನೇನು ತಲೆ ಕೆಡ್ಸ್ಕೋಬೇಡ ಅಜ್ಜುತ, ನಾನು ಭೂಮಿಗೆ ಸ್ನಾನ ಮಾಡಿಸ್ತೀನಿ ಅಂದಾಗ ನೀವಿಬ್ಬರನ್ನ ಹೇಗೆ ಹೋಗಲಿ ಅಂತ ಹೇಳಿ ಅಮ್ಮನ ಕರೀತಾರೆ. ತಿಂಡಿಗೆ ಬಂದುಬಿಟ್ರು, ಟೈಮ್ ಆಯಿತು ಅಂದಾಗ ಇನ್ನೂ ಕೂಡ ಸ್ನಾನನೇ ಮಾಡಿಲ್ಲ ಭೂಮಿ. ಇವರಿಬ್ಬರು ಭೂಮಿಗೆ ಸ್ನಾನ ಮಾಡಿಸ್ತಾರಂತೆ. ನನಗೆ ನಂಬಿಕೆ ಇಲ್ಲ, ಇವ್ರನ್ನ ನೋಡ್ಕೊಂಬಮ್ಮ ಅಂತ ಹೇಳಿ ಅಜಿತ್ ತನ್ನ ಆಫೀಸ್ಗೆ ಹೊರಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಗೆ ನಚ್ಚಿ ಹೋಗಿ ತಿಂಡಿ ಕೊಡ್ತಾರೆ ಪೊಲೀಸ್ ಸ್ಟೇಷನಲ್ಲೂ ಕೂಡ. ಇಲ್ಲಿ ಅಜಿತ್ಗೆ ಭೂಮಿದೆ ನೆನಪಾಗ್ಬಿಡುತ್ತೆ. ತಕ್ಷಣ ಇಲ್ಲಿ ಭೂಮಿಗೆ ವಿಡಿಯೋ ಕಾಲ್ ಮಾಡ್ತಾರೆ. ಇನ್ನೂ ಕೂಡ ಭೂಮಿ ಊಟ ತಿಂದಿರಲ್ಲ, ರೇಖಾ ಹಾಡ್ಬಿಡ್ತಾರೆ ಭೂಮಿ ಮೇಲೆ. ಅಷ್ಟರಲ್ಲಿ ಸಂಗೀತ ಅಲ್ಲೇ ಇರ್ತಾರೆ. ಏನಿದು ನನ್ನ ಸೊಸೆ ಮೇಲೆ ಇಷ್ಟೆಲ್ಲ ರೇಗಾಡ್ತಿದ್ಯಾ ನೀನು, ಏನು ಅಂದ್ಕೊಂಡಿದ್ಯಾ ನೀನು, ಹಣ್ಣು ತಿಂದಿದ್ದು ಅದಕ್ಕೆ ಸ್ವಲ್ಪ ತಡವಾಗಿ ಊಟ ತೊಗೊಂಡು ಬಂದೆ ಅಷ್ಟೇ, ಅದಕ್ಕೆ ಇಷ್ಟೆಲ್ಲ ರೇಗೋದ, ಕಾಲ್ ಕಟ್ ಮಾಡು ಅಂತ ಹೇಳಿ ಬೈದು ಕಾಲ್ ಕಟ್ ಮಾಡ್ತಾರೆ. ನಂತರ ಭೂಮಿಗೆ ಊಟವನ್ನು ತಿನ್ನಿಸ್ತಾರೆ. ನೋಡು ಭೂಮಿ, ಮೊದಲು ಬೇಗ ಊಟ ಮಾಡ್ಕೊಂಡ್ಬಿಡು, ಇಲ್ಲ ನನ್ನ ಮಗ ನನ್ನನ್ನು ಬಿಡುವುದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಇತ್ತ ಕಡೆ ನಚ್ಚಿಗೆ ಅಶ್ವಿನಿನೇ ಮನಸ್ವಿನಿನ ಅನ್ನೋ ಅನುಮಾನ ಬಂದಿರುತ್ತೆ. ಬಟ್ ಶ್ರವಣ್ ಅವರು DNA ಟೆಸ್ಟ್ ಆಗಿದೆ, ಆದರೂ ಕೂಡ ಅಚ್ಯುತ್ ಮತ್ತು ಭೂಮಿಗೆ ನನ್ನ ಮಗಳು ಕಂಡ್ರೆ ಆಗೋದಿಲ್ಲ, ಯಾಕಂದರೆ ನಾನು ಭೂಮಿನ ಒಪ್ಕೊಂಡಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಅಂತ. ಅದೇ ಕಾರಣಕ್ಕೆ ಅವರು ಈ ರೀತಿ ಆಡ್ತಿದ್ದಾರೆ. ನೀನು ಕೂಡ ನಿನ್ನ ಅದಕ್ಕೆ ಬಾ ಮತ್ತು ನಿನ್ನ ಅಣ್ಣನ ಇನ್ಫ್ಲೂಯೆನ್ಸಿಂದ ಈ ರೀತಿ ಆಡ್ತಿದ್ಯಾ ಅಂತ ಅನಿಸುತ್ತೆ. ಬಟ್ DNA ಟೆಸ್ಟ್ ಕೂಡ ಕರೆಕ್ಟಾಗಿ ಬಂದಿದೆ ಅಂದಾಗ ಅಜಿತ್ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ. DNA ಟೆಸ್ಟ್ ಬಂದರೂ ಬ್ರೋ ಯಾಕೆ ನಂಬ್ತಿಲ್ಲ ಅಂತ. ಹಾಗಿದ್ರೆ ಈ ಒಂದು ವಿಷಯನ ನಚ್ಚಿ ಅಜಿತ್ ಜೊತೆ ಪ್ರಸ್ತಾಪ ಮಾಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೆಲ್ಲದರ ಜೊತೆಗೆ ಅತ್ತ ಕಡೆ ಭೂಮಿ ಮತ್ತು ಅಚ್ಯುತ ಹಾಗೆ ಮನೆಯವರು ಎಲ್ಲರೂ ಕೂಡ ನವರಾತ್ರಿ ಹಬ್ಬದ ಸಂಭ್ರಮದಲ್ಲಿದ್ದರೆ ಕಣಿಯಮ್ಮನಾಗೆ ಎಂಟ್ರಿ ಕೊಡ್ತಿದ್ದಾರೆ ಅಶ್ವಿನಿ ನಕ್ಷತ್ರದ ಮಯೂರಿಯವರು. ಬಂದದ್ದ ಇಲ್ಲಿ ಅತ್ತೆ ಅನ್ನಿಸ್ಕೊಳ್ಳೋರು ಅತ್ತೆ ಅಲ್ಲ, ಹಾಗೆ ಮಗಳು ಅನ್ನಿಸ್ಕೊಳ್ಳೋರು ಮಗಳಲ್ಲ, ಗಂಡ ಹೆಂಡತಿಯಾಗಿ ಅನ್ನಿಸ್ಕೊಂಡಿರೋರು ಗಂಡ ಹೆಂಡತಿಯಲ್ಲ, ಇಬ್ಬರು ಕೂಡ ಗಂಡ ಹೆಂಡತಿಯಾಗಿ ನಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಮುಖಾಂತರ ಒಂದು ಸತ್ಯುತ ಸ್ಫೋಟವನ್ನೇ ಸ್ಫೋಟಿಸ್ತಿದ್ದಾರೆ ಅಶ್ವಿನಿ ನಕ್ಷತ್ರದ ಮಯೂರಿಯವರು. ಹಾಗಿದ್ರೆ ಏನಾಗುತ್ತೆ, ನೀ ತಿಳ್ಕೋಬೇಕು ಅಂದರೆ ಮುಂದಿನ ವೀಚು ಮಾಡುತ್ತೆ. ನಾವು ಯಾವುದೇ ಕಾರಣಕ್ಕೂ ಕೂಡ